ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಕನ್ನಡ ಯೂಟ್ಯೂಬ್ ಚಾನಲ್ ಇನ್ವೆಸ್ಟ್ಮೆಂಟ್ ದ್ಯಾನ್ ಗ್ರೋ ವೆಲ್ತ್ ಯೂಟ್ಯೂಬ್ ಚಾನಲ್ ಒಳಗಡೆ ತಮಗೆ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಹೊಸಬರಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದಪ್ಪ ಅಂದರೆ ICICI ಬ್ಯಾಂಕ್ನ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ಏನಪ್ಪ ಅಂದರೆ ICICI ಪ್ರೊಡೆನ್ಷಿಯಲ್ ಲಾಂಗ್ ಟರ್ಮ್ ಇಕ್ವಿಟಿ ಫಂಡ್ ಅಂತೇಳಿ. ಹೌದಾ, ಇದಕ್ಕೆ ಟ್ಯಾಕ್ಸ್ ಸೇವಿಂಗ್ ಫಂಡ್ ಅಂತ ಕೂಡ ಕರೀತಾರೆ. ಯಾಕಪ್ಪ ಅಂದರೆ ನೀವು ಇದರಲ್ಲಿ ಟ್ಯಾಕ್ಸನ್ನು ಕೂಡ ನೀವು ಸೇವ್ ಮಾಡ್ಬೋದು. ಮತ್ತು ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಪ್ಪ ಅಂದರೆ ಇಂತಿಷ್ಟು ಟೈಮ್ ತನಕ ಮಾಡ್ಬೇಕಂತ ಇರ್ತೈತೆ. ಮಿನಿಮಮ್ 3 ವರ್ಷ ತನಕ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮತ್ತೊಂದು ಏನಂದರೆ ಫ್ರೆಂಡ್ಸ್, ನಾವು ಯಾವುದೇ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅದು ಫಂಡ್ ಸ್ಟಾರ್ಟ್ ಆಗಿನಿಂದ ಇಲ್ಲಿವರೆಗೂ ಎಷ್ಟು ರಿಟರ್ನ್ಸನ್ನು ಕೊಟ್ಟಿದೆ, ಲಾಸ್ಟ್ 3 ಇಯರ್ಸ್ ಮತ್ತು 5 ಇಯರ್ಸಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅದನ್ನು ನಾವು ತಿಳ್ಕೊಳ್ಳೋಣ. ಇದ್ರದ್ದು ಆಲ್ ಓವರ್ ರಿಟರ್ನ್ಸ್ ಬಗ್ಗೆ ಹೇಳೋದಾದರೆ 16.53 ರಿಟರ್ನ್ಸ್ ಕೊಟ್ಟಿದೆ. ಮತ್ತು ಲಾಸ್ಟ್ 5 ಇಯರ್ಸ್ ರಿಟರ್ನ್ಸ್ ನೋಡೋದಾದರೆ ಇದು 16.72 ರಿಟರ್ನ್ಸನ್ನು ಕೊಟ್ಟಿದೆ. ಮತ್ತು ಲಾಸ್ಟ್ 3 ಇಯರ್ಸ್ ರಿಟರ್ನ್ಸ್ ನೋಡೋದಾದರೆ ಇದು 18.69 ರಿಟರ್ನ್ಸನ್ನು ಕೊಟ್ಟಿದೆ. ಹೌದಾ, ಇದು ಲಾಸ್ಟ್ 1 ಇಯರಲ್ಲಿ ಕೂಡ ಒಂದು ಒಳ್ಳೆ ರಿಟರ್ನ್ಸ್ ಕೂಡ ಕೊಟ್ಟಿದೆ. ಇದ್ರದ್ದು ಲಾಸ್ಟ್ 1 ಇಯರ್ ರಿಟರ್ನ್ಸ್ ನೋಡೋದಾದರೆ 34.06 ರಿಟರ್ನ್ಸನ್ನು ಕೊಟ್ಟಿದೆ. ಅದು ಅಲ್ಲದೆ ಇದ್ರದ್ದು ಲಾಸ್ಟ್ 6 ಮಂತ್ ರಿಟರ್ನ್ಸ್ ನಾವು ನೋಡೋದಾದರೆ 11.90 ರಿಟರ್ನ್ಸನ್ನು ಕೊಟ್ಟಿದೆ. ನಾವು ಈ ಫಂಡಲ್ಲಿ ಬೇರೆ ಬೇರೆ ಟೈಮ್ ಫ್ರೇಡ್ಗೆ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಎಷ್ಟು ಇನ್ಕಮನ್ನು ತೊಗೋಬೋದು. ಇದರಲ್ಲಿ ನಾವು 1 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದರೆ ಬೇರೆ ಬೇರೆ ಟೈಮ್ ಪೀರಿಯಡ್ನಲ್ಲಿ ನಾವು ಎಷ್ಟು ರಿಟರ್ನ್ಸನ್ನು ತೊಗೋಬೋದು ಅಂತೇಳಿ ತಿಳ್ಕೊಳ್ಳೋಣ. ಇದರಲ್ಲಿ ನೀವು ಮಿನಿಮಮ್ 5,000 ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಮ್ಯಾಕ್ಸಿಮಮ್ಗೆ ನೋ ಲಿಮಿಟ್ ಇರುವುದಿಲ್ಲ. ನೀವು ಎಷ್ಟು ಬೇಕಾದಷ್ಟು ಅಮೌಂಟನ್ನು ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ರಿಟರ್ನ್ಸ್ ಬಗ್ಗೆ ನೋಡೋಣ. ಈಗ ಇದ್ರದ್ದು ಮಿನಿಮಮ್ ರಿಟರ್ನ್ಸ್ 16% ರಿಟರ್ನ್ಸ್ ಕೊಟ್ಟಿದೆಯಪ್ಪ ಅಂದರೂ ಟೋಟಲ್ ಮುಂದೆ ಬರೋ ದಿನಗಳಲ್ಲಿ ಇದು ರಿಟರ್ನ್ಸ್ ಏನಿದೆಯಲ್ಲ ಅದು ಹೆಚ್ಚಿಗೆ ಕೂಡ ಆಗ್ಬೋದು. ನಾವು ಈ ಅಮೌಂಟನ್ನು ಮಿನಿಮಮ್ 3 ವರ್ಷ ತನಕ ಇಡಬೇಕಂತಿರ್ತೈತಿ. ಬಟ್ ನಾವು ಟೆನ್ಯೂರನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ವರ್ಷ ತನಕ ನೀವು ಅಮೌಂಟನ್ನು ಡಿಪಾಸಿಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. 10 ವರ್ಷ ತನಕ ನಾವು ಡಿಪಾಸಿಟ್ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಫೈನಲ್ ಅಮೌಂಟನ್ನು ನಾವು ತೊಗೊತೀವಿ 4,41,000 ರೂಪಾಯಿ ನಮ್ಗೆ ಫೈನಲ್ ಅಮೌಂಟ ಸಿಗುತ್ತೆ. ಅದಾದ ನಂತರ ನಾವು 1 ಲಕ್ಷ ರೂಪಾಯಿ ಅಮೌಂಟೇನು ಡಿಪಾಸಿಟ್ ಮಾಡಿರ್ತೀವಲ್ಲ ಅದು ಅಮೌಂಟ್ ಇನ್ಕ್ರೀಸ್ಡ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಟೋಟಲ್ 3,41,000 ರೂಪಾಯಿ ಆಗುತ್ತೆ. ಇನ್ನು ಬೇರೆ ಟೈಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋದಾದರೆ ನಾವು 15 ವರ್ಷ ತನಕ ನಾವು ಈ 1 ಲಕ್ಷ ರೂಪಾಯಿ ಅಮೌಂಟನ್ನು ಡಿಪಾಸಿಟ್ ಇಟ್ಟರೆ ಅದು ಫೈನಲ್ ಅಮೌಂಟ್ ಟೋಟಲ್ 9,26,000 ರೂಪಾಯಿ ನಮಗೆ ಫೈನಲ್ ಅಮೌಂಟ್ ಸಿಗುತ್ತೆ. ಅದರಲ್ಲಿ ನಮ್ಮದೇನು ಎಸ್ಟಿಮೇಟೆಡ್ ಏನು ಅಮೌಂಟ್ ಏನು ಇರ್ತೈತಲ್ಲ ಅದು ಟೋಟಲ್ 8,26,000 ರೂಪಾಯಿ ಆಗಿರುತ್ತೆ. ಬಟ್ ನಾವೇನು ಫಸ್ಟಿಗೆ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿರ್ತೀವಲ್ಲ ಅದು ಕೂಡ ಪ್ಲಸ್ ಆಗಿ ನಮಗೆ ಫೈನಲಿಗೆ ಸಿಗುತ್ತೆ. ನೆಕ್ಸ್ಟ್ ಇದೇ ಟೆನ್ಯೂರನ್ನು ನಾವು ನೆಕ್ಸ್ಟ್ 20 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಮಾಡುವ. ನಾವಿದು ಏನು ಫೈನಲ್ ಅಮೌಂಟ್ ಏನು ನಾವು ತೊಗೊತೀವಲ್ಲ ಅದು ಟ್ಯಾಕ್ಸ್ ಫ್ರೀ ಅಮೌಂಟ್ ಇರುತ್ತೆ. ಯಾಕಂದರೆ ಇದು ಟ್ಯಾಕ್ಸ್ ಸೇವಿಂಗ್ ಫಂಡ್ ಆಗಿದೆ. ನೆಕ್ಸ್ಟ್ ಇದೇ ಅಮೌಂಟನ್ನು ನಾವು ಬೇರೆ ಬೇರೆ ಅವಧಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುವ ಇನ್ಕಮ್ ಬಗ್ಗೆ ಕ್ಯಾಲ್ಕುಲೇಷನ್ ಮೂಲಕ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಇದೇ ಅಮೌಂಟನ್ನು ನಾವು 20 ವರ್ಷಗಳ ಅವಧಿಗೆ ನಾವು ಡಿಪಾಸಿಟ್ ಮಾಡಿದ್ದೀವಪ್ಪ ಅಂದರೆ ನಾವು ಈ 20 ವರ್ಷದ ಅವಧಿಯಲ್ಲಿ ನಮ್ಮದು ಎಷ್ಟು ಇನ್ಕ್ರೀಸ್ ಅಮೌಂಟ್ ಆಗಿರ್ತದೆ ಅಂದರೆ ಟೋಟಲ್ 18,46,000 ರೂಪಾಯಿ ನಮ್ಮದು ಟೋಟಲ್ ಅಮೌಂಟ್ ಆಗಿರುತ್ತೆ, ಇನ್ಕ್ರೀಸ್ಡ್ ಅಮೌಂಟ್. ಅದಾದ ನಂತರ ನಾವು ಡಿಪಾಸಿಟ್ ಮಾಡಿದ 1 ಲಕ್ಷ ರೂಪಾಯಿ ಜೊತೆಗೆ 16% ಏನು ರಿಟರ್ನ್ಸ್ ಬಂದಿದೆ ಅದು ಸೇರಿ 18,46,000 ರೂಪಾಯಿ ಆಗಿರುತ್ತೆ. ಪ್ಲಸ್ ಇದೆಲ್ಲ ಸೇರಿ ನಮಗೆ ಟೋಟಲ್ ಫೈನಲ್ ಅಮೌಂಟ್ ಎಷ್ಟು ಸಿಗುತ್ತಪ್ಪ ಅಂದರೆ ಟೋಟಲ್ ನಾವು 19,46,000 ರೂಪಾಯಿ ನಾವು ಟೋಟಲ್ ಫೈನಲ್ ಅಮೌಂಟನ್ನು ನಾವು ಪಡೆದುಕೊಂಡಿರ್ತೀವಿ. ಓಕೆ ಫ್ರೆಂಡ್ಸ್, ಇದೇ ಟೆನ್ಯೂರನ್ನು ನಾವು ಮುಂದಿನ ಅವಧಿಗೆ ಅಂದರೆ ಟೋಟಲ್ ಟೆನ್ಯೂರ್
ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪ ಅಂದರೆ, ನಾವು ಅಮೌಂಟನ್ನು ಎಷ್ಟು ಹೆಚ್ಚಿಗೆ ಅವಧಿಗೆ ಡಿಪಾಸಿಟ್ ಮಾಡ್ತೀವಲ್ಲ ಅಷ್ಟು ನಾವು ಹೆಚ್ಚಿಗೆ ಪ್ರಾಫಿಟನ್ನು ನಾವು ಇದರಲ್ಲಿ ತೊಗೋಬೋದು. ಇದೇ ಅಮೌಂಟನ್ನು ನಾವು 25 ವರ್ಷಗಳ ತನಕ ನಾವು ಡಿಪಾಸಿಟ್ ಇಟ್ಟಿವಪ್ಪ ಅಂದರೆ ಇದರಿಂದ ನಾವು ಟೋಟಲ್ ಫೈನಲ್ ಅಮೌಂಟ್ ಎಷ್ಟು ತೊಗೋಬೋದಪ್ಪ ಅಂದರೆ 40,87,000 ರೂಪಾಯಿ ಅಮೌಂಟನ್ನು ನಾವು ಫೈನಲ್ ಅಮೌಂಟನ್ನು ತೊಗೋಬೋದು. ಓಕೆ, ಇದೇ ಟೆನ್ಯೂರನ್ನು ನಾವು ಟೋಟಲ್ 30 ವರ್ಷ ತನಕ ನಾವು ಅಂತ ತಿಳ್ಕೊಳ್ಳಿ. ಟೋಟಲ್ 85,84,000 ರೂಪಾಯಿ ನಾವು ಟೋಟಲ್ ಫೈನಲ್ ಅಮೌಂಟನ್ನು ನಾವು ತೊಗೋಬೋದು. ನೋಡಿ ಫ್ರೆಂಡ್ಸ್, ನಾವು ಎಷ್ಟು ಜಾಸ್ತಿ ಅವಧಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅಷ್ಟು ನಾವು ಜಾಸ್ತಿ ಇನ್ಕಮನ್ನು ನಾವು ಇದರಲ್ಲಿ ತಗೋಬಹುದು. ನೋಡಿ ಫ್ರೆಂಡ್ಸ್, ಈ ಫಂಡಲ್ಲಿ ನಾವು ತಿಳ್ಕೊಬೇಕಾಗಿದ್ದ ವಿಷಯ ಏನಪ್ಪ ಅಂದರೆ, ಇದು ನಮ್ಮ ಅಮೌಂಟನ್ನು ಹೆಚ್ಚಿಗೆ ಮಾಡೋದರ ಜೊತೆಗೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಕೊಡ್ತಾ ಇದೆ, ಟ್ಯಾಕ್ಸ್ ಫ್ರೀ ಕೂಡ ಇದೆ. FD RDಗೆ ನಾವು ಹೋಲಿಕೆ ಮಾಡಿದ್ರೆ ಅದಕ್ಕಿಂತ 2 ಪಟ್ಟು ಹೆಚ್ಚಿಗೆ ಆದಾಯವನ್ನು ನಮಗೆ ಇದು ಮಾಡಿಕೊಡ್ತಾ ಇದೆ. ಹೌದಾ, ಇದು ಫಂಡ್ ಮ್ಯಾನೇಜರ್ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಈ ಫಂಡ್ ಮ್ಯಾನೇಜರ್ ಇದರಲ್ಲಿ ನಾವು ಅಮೌಂಟ್ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಲ್ಲ ಈ ಅಮೌಂಟನ್ನು ಫಂಡ್ ಮ್ಯಾನೇಜರ್ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹೌದಾ, ಆ ಅಮೌಂಟನ್ನು ಹೆಚ್ಚಿಗೆ ಮಾಡ್ತಾ ಇರ್ತಾರೆ. ಮತ್ತು ಇವರು ಇನ್ವೆಸ್ಟ್ಮೆಂಟ್ ಮಾಡೋದು ಸಣ್ಣ ಪುಟ್ಟ ಕಂಪ್ನಿಗಳ ಮೇಲೆ ಮಾಡೋದಿಲ್ಲ, ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ದೊಡ್ಡ ದೊಡ್ಡ ಕಂಪ್ನಿಗಳ ಮೇಲೆ ಇವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತಾರೆ. ಆ ಕಂಪ್ನಿಗಳ ಬಗ್ಗೆ ತಿಳಿಯೋದಾದ್ರೆ ICICI ಬ್ಯಾಂಕ್ ಆಗಿರ್ಬೋದು, ಮತ್ತು ಇನ್ಫೋಸಿಸ್ ಆಗಿರ್ಬೋದು, ಮತ್ತು ಏರ್ಟೆಲ್ ಆಗಿರ್ಬೋದು, ಮತ್ತು HDFC ಬ್ಯಾಂಕ್, ಮತ್ತು HCL, ಆಕ್ಸಿಸ್ ಬ್ಯಾಂಕ್, ರಿಲಯನ್ಸ್, ಹೀಗೆ ದೊಡ್ಡ ದೊಡ್ಡ ಏನು ಕಂಪ್ನಿಗಳಿರ್ತವೆ ಅವುಗಳ ಮೇಲೆ ಈ ಫಂಡ್ ಮ್ಯಾನೇಜರ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಈ ಫಂಡಲ್ಲಿ ನೀವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂದರೆ ನಿಮಗೆ 3 ವಿಧಾನಗಳಿದ್ದಾವೆ. 3 ವಿಧಾನಗಳ ಮೂಲಕ ನೀವು ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಂದನೇದೇನಪ್ಪ ಅಂದರೆ ಬ್ಯಾಂಕ್. ನೀವು ಡೈರೆಕ್ಟ್ ICICI ಬ್ಯಾಂಕಲ್ಲಿ ಹೋಗಿ ಇದರ ಫಂಡ್ ಬಗ್ಗೆ ತಿಳ್ಕೊಂಡು ವಿಚಾರಿಸಿ ಈ ಅಮೌಂಟನ್ನು ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ನೀವು ಏಜೆಂಟ್ಗಳ ಥ್ರೂ ಕೂಡ ನೀವು ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನೀವು ಏಜೆಂಟ್ಗಳ ಮೂಲಕ ನೀವು ಅಮೌಂಟನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಟೋಟಲ್ ಬರುವ ಆದಾಯದಲ್ಲಿ ಒಂದಿಷ್ಟು ಭಾಗವನ್ನು ಅಂದರೆ 1.5 ಅಥವಾ 2% ನೀವು ಏಜೆಂಟ್ಗಳಿಗೆ ಕೊಡಬೇಕಾಗ್ತೈತಿ. ನೀವು ಇದರಲ್ಲಿ ಡೈರೆಕ್ಟ್ ಕ್ಯಾಟಗರಿ ಮೂಲಕ ನೀವು ಅಮೌಂಟನ್ನು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ನೀವು ಡೈರೆಕ್ಟ್ ಕ್ಯಾಟಗರಿ ಮೂಲಕ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೇನು ಫೈನಲ್ ಆಗಿ ಅಮೌಂಟ್ ಸಿಗುತ್ತೆ, ಟೋಟಲ್ ನಿಮ್ಮ ಅಮೌಂಟ್ ಏನು ಗ್ರೋತ್ ಆಗಿರುತ್ತೆ ಅದರಲ್ಲಿ ನೀವು ಏನು ಕಮಿಷನ್ ಬೇರೆದವರಿಗೆ ಕೊಡೋ ಅವಶ್ಯಕತೆ ಇರುವುದಿಲ್ಲ. ನೀವು ಡೈರೆಕ್ಟಾಗಿ ಇದರಲ್ಲಿ ಅಮೌಂಟನ್ನು ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗ್ರೋ ಆಗಿರ್ಬೋದು, ಜೀರೋದಾ, ಹೀಗೆ ಇವುಗಳಲ್ಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವ ಮೂಲಕ ನೀವು ಡೈರೆಕ್ಟಾಗಿ ಇದರಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇದರಿಂದ ನೀವು ಏಜೆಂಟ್ಗಳಿಗೆ ಕೊಡಬೇಕಾಗಿದ್ದ ಕಮಿಷನ್ ಕೂಡ ಉಳಿಯುತ್ತೆ. ಓಕೆ ಫ್ರೆಂಡ್ಸ್, ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.